ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೈಭವ ಚಾನಲ್. ಇಲ್ಲಿ ದುರ್ಗಮ್ಮನ ದೇವಸ್ಥಾನಕ್ಕೆ ಬಂದಿದ್ವಿ. ಇದು ಮಂಗಳವಾರದ ವ್ಲಾಗು. ಹಾಗಾಗಿ ಆರ್ಕೆಸ್ಟ್ರಾ ಕೂಡ ಇತ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇದು ನಮ್ಮ ಮಾವ ಮತ್ತು ಅಕ್ಕ. ಚಾರ್ಮಿಕಾಗೆ ದೊಡ್ಡಪ್ಪ ದೊಡ್ಡಮ್ಮ ಆಗಬೇಕು. ಹಾಗೆ ದರ್ಶನ ಕೂಡ ಮಾಡಿದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು ದುರ್ಗಮ್ಮ ತಾಯಿದು. ಮತ್ತು ಅವ್ರ ದೊಡ್ಡಪ್ಪ ಚಾರ್ಮಿಕನ ಎತ್ಕೊಂಡೇ ಹೋಗ್ತಾ ಇದ್ದಾರೆ, ಜನ ಇದ್ದಾರೆ ಅಂತ. ಮತ್ತು ಇಲ್ಲಿ ಸಿಂಗರ್ ದ್ಯಾಮೇಶ್ ಕೂಡ ಸಿಕ್ಕಿದ್ರು. ಊಟಕ್ಕೆ ಕೂತ್ಕೊಂಡ್ವಿ. ಆಲ್ರೆಡಿ ಗುರುವಾರಕ್ಕೆ ಅಡುಗೆ ಮಾಡೋದಕ್ಕೆ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇತ್ತು. ಒಬ್ಬಟ್ಟೆಲ್ಲ ಮಾಡ್ತಾಯಿದ್ರು. ಇವತ್ತಿನ ಊಟಕ್ಕೆ ಸಬ್ಬಕ್ಕಿ ಪಾಯಸ ಮತ್ತು ಕಾಳು ಗೊಜ್ಜು, ಅನ್ನ ಸಾಂಬಾರು ಮತ್ತು ಹಪ್ಪಳ ಇಷ್ಟು ಇತ್ತು. ಊಟ ಮಾತ್ರ ತುಂಬಾ ರುಚಿಯಾಗಿತ್ತು. ಈ ಹಬ್ಬಗಳು ಬಂದು ಎಲ್ಲರೂ ಚೆನ್ನಾಗಿ ಎಲ್ಲರೂ ಸೇರಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ದೀವಿ ಅಂತ ಅನಿಸುತ್ತೆ. ಇಲ್ಲಾಂದರೆ ನಮ್ಮ ವರ್ಕ್ ಪ್ರೆಷರಲ್ಲಿ ನಾವೇ ಬ್ಯುಸಿಯಾಗಿ ಹೋಗ್ತೀವಿ ಅಲ್ವಾ. ಈ ಹಬ್ಬಗಳು ಬಂದರೆ ಆಲ್ಮೋಸ್ಟ್ ಎಲ್ಲರೂ ಜೊತೆಗೆ ಸಿಗ್ತೀವಿ, ತುಂಬಾ ಖುಷಿಯಾಗುತ್ತೆ. ಇದು ನೆಕ್ಸ್ಟ್ ಬುಧವಾರದ ವ್ಲಾಗು. ಬೆಳಗ್ಗೆನೇ ಎದ್ದು ಸಜ್ಜಿಗೆ ಮಾಡಿಕೊಂಡೆ, ಪೂಜೆಗೆ ಬನ್ನಿ ಮರದ ಪೂಜೆಗೆ ಹೋಗಬೇಕು ಅಂತ ಹೇಳ್ಬಿಟ್ಟು, ನೈವೇದ್ಯಕ್ಕೆ ಪ್ರಸಾದಕ್ಕೆ ಅಂತ. ಇವತ್ತು ಋತ್ವಿಕ್ ಕೂಡ ಎದ್ದ, ಚಾರ್ಮಿಕಾ ಮತ್ತು ನಮ್ಮ ಅತ್ತೆ ಎಲ್ಲರೂ ರೆಡಿ ಆದ್ವಿ. ಈಗ ಆಲ್ಮೋಸ್ಟ್ 5 o'clock ಆಗಿತ್ತು ಬೆಳಗಿನ ಜಾವ. ಲಾಸ್ಟ್ನೇ ದಿವಸ ಆಗಿರೋದ್ರಿಂದ ತುಂಬ ಜನ ಇದ್ದರು. ಸ್ವಲ್ಪ ವೆಯ್ಟ್ ಮಾಡಿಕೊಂಡು ನಾವು ಕೂಡ ಪೂಜೆ ಮಾಡಿದ್ವಿ. ಹಿಂದಿಂದೇ ನಿಂತ್ಕೊತಾರೆ ಮತ್ತು ಪೂಜೆ ಮಾಡೋದಕ್ಕೆ ಅರ್ಜೆಂಟ್ ಮಾಡ್ತಿರ್ತಾರೆ. ಹಾಗಾಗಿ ಸ್ವಲ್ಪ ಕಾದರೂ ಪರವಾಗಿಲ್ಲ, ನಿಧಾನಕ್ಕೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾಯಿದ್ವಿ. ಹಾಗೆ ಅರಿಶಿನ ಕುಂಕುಮ ಕೂಡ ಕೊಡ್ತಾಯಿದ್ರು ಎಲ್ಲರೂ. ಅದರಲ್ಲೂ ಮೇಯ್ನಾಗಿ ಚಾರ್ಮಿಕಾಗೆ ಎಲ್ಲರೂ ಅರಿಶಿನ ಕುಂಕುಮ ಕೊಡ್ತಾಯಿದ್ರು. ಅವಳಂತೂ ಫುಲ್ ಖುಷಿ ಆಗ್ತಾಯಿದ್ಲು. ಅಮ್ಮ ಎಲ್ಲರೂ ನನಗೆ ಕೊಡ್ತಾರಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾಯಿದ್ಲು. ಹೌದಮ್ಮ, ನಿನ್ನ ಪುಟ್ಟ ಮಗಳಲ್ವಾ ಗೌರಮ್ಮ ಅಂತ ಹೇಳ್ಬಿಟ್ಟು ನಿನಗೆ ಕೊಡ್ತಿದ್ದಾರೆ ಅಂತ ಹೇಳಿದೆ. ನೀನು ಇಟ್ಕಮ್ಮ. ಮತ್ತು ನಾನು ಎಡೆ ಇಕ್ಕಿದ್ದನ್ನು ನಮ್ಮ ಅತ್ತೆಗೂ ಮತ್ತು ಚಾರ್ಮಿಕಾಗೂ ಅರಿಶಿನ ಕುಂಕುಮ ಕೊಟ್ಟೆ. ಅಲ್ಲಿಂದ ಗದ್ದಿಗೆಗಳಿಗೆ ಪೂಜೆ ಮಾಡಿಕೊಂಡು ಆಂಜನೇಯನ ದೇವಸ್ಥಾನಕ್ಕೂ ಬಂದು ಅಲ್ಲೂ ಪೂಜೆ ಮಾಡಿದ್ವಿ. ಮತ್ತು ಅಲ್ಲಿಂದ ನಾವು ಹೊರಟಿದ್ದು ದುರ್ಗಮ್ಮನ ದೇವಸ್ಥಾನಕ್ಕೆ. ನೋಡಿದ್ರೆ ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂತೀರಾ. ಆ ಹೂವಿನಲ್ಲೇ ಅಲಂಕಾರ ಹೆಂಗೆ ಮಾಡಿದ್ದಾರೆ ನೋಡಿ. ಕಣ್ಣು, ಮೂಗು, ಬಾಯಿ, ಮೂಗುನತ್ತು, ಹಣೆ ಬೊಟ್ಟು ಎಲ್ಲ ಇದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ನಿಜವಾಗ್ಲೂ ಅದರಲ್ಲೂ ನಾವು ಈ ಸಿರಾದಲ್ಲಿ ಬೆಳೆದಿರೋದು ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ಮತ್ತು ಅಲ್ಲಿ ಇವರೆಲ್ಲ ನಮ್ಮ ಅಕ್ಕ ಮತ್ತು ತಂಗಿ, ಅವ್ರ ಮಕ್ಕಳು ಅವರೆಲ್ಲ ಸಿಕ್ಕಿದ್ರು. ತುಂಬಾ ಖುಷಿ ಆಯಿತು. ಎಲ್ಲರೂ ಚೆನ್ನಾಗಿ ದೇವಸ್ಥಾನದಲ್ಲಿ ಸಿಗ್ತಾಯಿದ್ದೀವಿ ಒಬ್ಬೊಬ್ಬರೇನೆ. ಇವರಿಬ್ಬರು ಯಾವಾಗಲೂ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾರೆ. ಮತ್ತು ಅಲ್ಲಿಂದ ನಾವು ಒಳಗೆ ದರ್ಶನ ಮಾಡೋಣ ಅಂತ ಹೊರಟ್ವಿ. ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು. ಮತ್ತು ನೈವೇದ್ಯಕ್ಕೆ ತಂದಿದ್ದ ಪ್ರಸಾದನೆಲ್ಲ ಇಲ್ಲಿ ದುರ್ಗಮ್ಮನ ದೇವಸ್ಥಾನದಲ್ಲಿ ಕುತ್ಕೊಂಡು ಹಂಚ್ತಾ ಇದ್ದೀವಿ. ಅಲ್ಲಿ ತುಂಬ ಜನ ಇರೋದ್ರಿಂದ ಹಾಗಾಗಿ ಕುತ್ಕೊಂಡು ಸಮಾಧಾನವಾಗಿ ಹಂಚೋದಕ್ಕೆ ಆಗಲಿಲ್ಲ. ಹಾಗಾಗಿ ಇಲ್ಲಿ ಕುತ್ಕೊಂಡು ಎಲ್ಲರಿಗೂ ಹಂಚ್ತಾ ಇದ್ದೀವಿ. ಚಾರ್ಮಿಕಾ ಪ್ರಸಾದ ಎಲ್ಲ ಹಾಕ್ಕೊಡ್ತಾಯಿದ್ಲು. ಮತ್ತು ಋತ್ವಿಕ್ ಹೋಗ್ಬಿಟ್ಟು ಎಲ್ಲರಿಗೂ ಕೊಟ್ಟು ಬರ್ತಾಯಿದ್ದ. ಇಲ್ಲಿ ಕೂಡ ನಮ್ಮ ಅಕ್ಕ, ನಮ್ಮ ಅಕ್ಕನ ಮಕ್ಕಳು ಮತ್ತು ನಮ್ಮ ಅತ್ತೆ ಎಲ್ಲರೂ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ದೇವಸ್ಥಾನ ಕೂಡ ನೋಡ್ಕೊತ ಕೂತಿದ್ವಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ನೋಡೋದಕ್ಕೆ 2 ಕಣ್ಣು ಸಾಲದು ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಮಕ್ಕಳು ಎಷ್ಟು ತೀಟೆ ಮಾಡ್ತಾ ಇರ್ತಾರೆ ಅಂತ ಅಂದ್ಕೊಂತೀವಿ. ಎಲ್ಲಾದರೂ ಡೆಕೋರೇಷನ್ ಮಾಡಿದರೆ ಒಂದು ಹೂವು ಬಿಡಲ್ಲ, ಎಲ್ಲ ಕಿತ್ತಾಕ್ತಾರೆ. ಬಟ್ ಅಲ್ಲಿ ಎಷ್ಟು ಚೆನ್ನಾಗಿ ಹಾಗೇ ಇದ್ವು ಎಲ್ಲ ಹೂವನೂ. ಈಗ ಎಲ್ಲ ತೆಗೆದ್ಬಿಟ್ಟು ಅವರೇ ಹಾಕಿದ್ರು. ಮತ್ತು ಅಲ್ಲಿಂದ ಕುಕ್ಲಮ್ಮ ತಾಯಿಗೂ ನಮಸ್ಕಾರ ಮಾಡಿ
ಚಾರ್ಮಿಕಾ ಸ್ವಲ್ಪ ಕೆಮ್ತಾ ಇದ್ಲು ಅಂತ ಹೇಳ್ಬಿಟ್ಟು ಅವ್ರ ದೊಡ್ಡಮ್ಮ ಅವಳಿಗೂ ಪೂಜೆ ಮಾಡಿಸಿದ್ರು. ಋತ್ವಿಕಿಗೆ ನಿದ್ದೆ ಬರ್ತಾ ಇತ್ತು, ಹಾಗಾದ್ರೂ ಓಡಾಡ್ತಾ ಇದ್ದ. ಮತ್ತು ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.